ನಮಸ್ಕಾರ. ಈ ಎಪಿಸೋಡ್ನಲ್ಲಿ ಸಂವಿಧಾನದ ತಿದ್ದುಪಡಿಗಳ ಬಗ್ಗೆ ಹೇಳಲಿಕ್ಕೆ ಇಷ್ಟಪಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ಸಂವಿಧಾನದ ಬಗ್ಗೆ ಅನೇಕ ಪ್ರಶ್ನೆಗಳು ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರುತ್ತೆ. ಹಾಗಾಗಿನೇ ಅದರ ತಿದ್ದುಪಡಿಗಳ ಬಗ್ಗೆನೇ ಒಂದು ವಿಶಿಷ್ಟವಾಗಿ ಎಪಿಸೋಡ್ ಮಾಡೋಣ ಅಂತ ಅಂದ್ಕೊಂಡು ಈ ಒಂದು ಎಪಿಸೋಡನ್ನು ಮಾಡಿ ನೀವು ಮುಂದಿಡ್ತಾ ಇದ್ದೀವಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲ್ ದ ಬೆಸ್ಟ್. ಒಂದನೇ ತಿದ್ದುಪಡಿ ವರ್ಷ 1951. ಇದು ಸಂವಿಧಾನಕ್ಕೆ 9ನೇ ಅನುಸೂಚಿ ಸೇರ್ಪಡೆ, ಸಮಾನತೆಯ ಹಕ್ಕಿನ 15ನೇ ವಿಧಿಗೆ 4ನೇ ಉಪವಿಧಿಯನ್ನು ಹಾಗೂ 19ನೇ ವಿಧಿಯ 2ನೇ ಉಪವಿಧಿಗೆ ಕೆಲ ಪದಗಳ ಸೇರ್ಪಡೆ ಹಾಗೂ ಆಸ್ತಿ ಹಕ್ಕಿನ 31ನೇ ವಿಧಿಗೆ ಎ ಮತ್ತು ಬಿ ಉಪವಿಧಿಗಳನ್ನು ಸೇರ್ಪಡಿಸಲಾಯಿತು. ಜೊತೆಗೆ ಸಂವಿಧಾನದ 341, 342, 372 ಮತ್ತು 376ನೇ ವಿಧಿಗಳಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಹಾಗೂ 86, 87ನೇ ವಿಧಿಗೂ ಕೆಲ ತಿದ್ದುಪಡಿಗಳನ್ನು ತಂದಿತು. 4ನೇ ತಿದ್ದುಪಡಿ 1955ರಲ್ಲಿ ಆಗಿತ್ತು. ಇದು ಆಸ್ತಿ ಹಕ್ಕಿಗೆ ಸಂಬಂಧಿಸಿದ್ದು. 31 ಮತ್ತು 31A ವಿಧಿಗಳನ್ನು ತಿದ್ದುಪಡಿ ಮಾಡಲಾಗಿದೆ. ಜೊತೆಗೆ 305ನೇ ವಿಧಿಯನ್ನು ಮತ್ತು 9ನೇ ಅನುಸೂಚಿಯನ್ನು ತಿದ್ದುಪಡಿ ಮಾಡಲಾಗಿದೆ. ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾವುದೇ ಆಸ್ತಿಯನ್ನು ವಶಪಡಿಸಿಕೊಂಡು ಸರ್ಕಾರ ನೀಡುವ ಪರಿಹಾರವನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಕೂಡದು. 305ನೇ ವಿಧಿಗೆ ತಿದ್ದುಪಡಿಯು ಅಸ್ತಿತ್ವದಲ್ಲಿರುವ ಕಾನೂನುಗಳು ಹಾಗೂ ರಾಜ್ಯಗಳ ಏಕಸ್ವಾಮ್ಯವನ್ನು ಉಪಬಂಧಿಸುವ ಕಾನೂನುಗಳನ್ನು ಉಳಿಸಿರುವುದು. ಜೊತೆಗೆ 9ನೇ ಅನುಸೂಚಿಗೆ 7 ಹೊಸ ವಿಷಯಗಳನ್ನು ಸೇರಿಸಲಾಯಿತು. 5ನೇ ತಿದ್ದುಪಡಿ 1955ರಲ್ಲಿ ಸಂವಿಧಾನದ 3ನೇ ವಿಧಿಗೆ ಕೆಲವು ಬದಲಾವಣೆ ತಂದು ರಾಜ್ಯಗಳ ಪುನರ್ರಚನೆ ಬಗ್ಗೆ ರಾಜ್ಯಗಳ ಅಭಿಪ್ರಾಯವನ್ನು ರಾಷ್ಟ್ರಪತಿಗಳು ಕೇಳಿದಾಗ ನಿಗದಿತ ವೇಳೆಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು ಎಂದು ಈ ತಿದ್ದುಪಡಿ ತಿಳಿಸುತ್ತದೆ. 6ನೇ ತಿದ್ದುಪಡಿ 1956ರಲ್ಲಿ ಈ ತಿದ್ದುಪಡಿ ಮಸೂದೆಯು ಅಂತರರಾಜ್ಯ ಮಾರಾಟಗಳ ತೆರಿಗೆಯನ್ನು ಕೇಂದ್ರ ಪಟ್ಟಿಗೆ ಸೇರಿಸಿತು. 269 ಮತ್ತು 286ನೇ ವಿಧಿಗೂ ಕೆಲವು ಬದಲಾವಣೆ ತಂದಿತು. 9ನೇ ತಿದ್ದುಪಡಿ 1960 ಭಾರತ ಪಾಕಿಸ್ತಾನದ ನಡುವೆ ನಡೆದ ಒಪ್ಪಂದದ ಪ್ರಕಾರ ಕೆಲವು ಪ್ರದೇಶಗಳನ್ನು ಭಾರತಕ್ಕೆ ಬಿಟ್ಟುಕೊಡಲು 1ನೇ ಅನುಸೂಚಿಗೆ ತಿದ್ದುಪಡಿ ತರಲಾಯಿತು. 10ನೇ ತಿದ್ದುಪಡಿ 1961ರಲ್ಲಿ 240ನೇ ವಿಧಿಗೆ ಹಾಗೂ 1ನೇ ಅನುಸೂಚಿಗೆ ತಿದ್ದುಪಡಿ ತಂದು ದಾದ್ರಾ ನಗರ ಹವೇಲಿಗಳನ್ನು ಕೇಂದ್ರಾಡಳಿತ ಪ್ರದೇಶಗಳೆಂದು ಪರಿಗಣಿಸಲಾಯಿತು. 11ನೇ ತಿದ್ದುಪಡಿ 1961ರಲ್ಲಿ ಉಪರಾಷ್ಟ್ರಪತಿಯನ್ನು ಜಂಟಿ ಅಧಿವೇಶನದಲ್ಲಿ ಚುನಾಯಿಸುವುದನ್ನು ಕೈಬಿಟ್ಟು ಸಂಸತ್ತಿನ 2 ಸದನಗಳ ಸದಸ್ಯರು ಚುನಾಯಿಸಬೇಕೆಂಬ ನಿಯಮವನ್ನು 66ನೇ ವಿಧಿಗೆ ಹಾಗೂ 71bನೇ ಉಪವಿಧಿ ಅನ್ವಯ ಸಾಕಷ್ಟು ಆಧಾರಗಳಿಲ್ಲದೆ ರಾಷ್ಟ್ರಪತಿ ಚುನಾವಣೆ ಪ್ರಶ್ನೆ ಮಾಡುವಂತಿಲ್ಲ. 12ನೇ ತಿದ್ದುಪಡಿ 1962 ಗೋವಾ, ದಮನ್ ಮತ್ತು ದೀವ್ಗಳು ಭಾರತದ ಕೇಂದ್ರಾಡಳಿತ ಪ್ರದೇಶಗಳಾದವು. 13ನೇ ತಿದ್ದುಪಡಿ 1962 ನಾಗಾಲ್ಯಾಂಡ್ ರಾಜ್ಯಕ್ಕೆ ಸಂಬಂಧಿಸಿದಂತೆ ವಿಶೇಷ ನಿಯಮಗಳನ್ನು ಕೊಡುವ ಬಗ್ಗೆ ಸಂವಿಧಾನದ 370ನೇ ವಿಧಿಗೆ ಎ ಉಪವಿಧಿಯನ್ನು ಅಳವಡಿಸಲಾಯಿತು. 15ನೇ ತಿದ್ದುಪಡಿ 1963ರಲ್ಲಿ 217ನೇ ವಿಧಿಗೆ ತಿದ್ದುಪಡಿ ತಂದು ಹೈಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸನ್ನು 60ರಿಂದ 62ಕ್ಕೆ ಹೆಚ್ಚಿಸಿತು. ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ಗಳ ನ್ಯಾಯಾಧೀಶರ ವಯಸ್ಸಿನ ಬಗ್ಗೆ ವಿವಾದಗಳು ಉದ್ಭವಿಸಿದರೆ ಅದರ ಬಗ್ಗೆ ತೀರ್ಮಾನಿಸುವ ಅಧಿಕಾರ ರಾಷ್ಟ್ರಪತಿಗಳಿಗೆ ಕೊಡುವ ದೃಷ್ಟಿಯಿಂದ 124 ಹಾಗೂ 217ನೇ ವಿಧಿಗೆ ಬದಲಾವಣೆ ತರಲಾಯಿತು. 224ನೇ ವಿಧಿಗೆ ಎ ವಿಧಿ ಸೇರ್ಪಡೆ, 128 ಹಾಗೂ 226ನೇ ವಿಧಿಗೂ ಕೆಲ ಬದಲಾವಣೆಗಳನ್ನು ಈ ತಿದ್ದುಪಡಿಯ ಮೂಲಕ ತರಲಾಯಿತು. 16ನೇ ತಿದ್ದುಪಡಿ 1963 13ನೇ ವಿಧಿಗೆ ತಿದ್ದುಪಡಿ ಮಾಡಿ ವಾಕ್ ಸ್ವಾತಂತ್ರ್ಯದ ಮೇಲೆ ಕೆಲ ನಿರ್ಬಂಧಗಳನ್ನು ಹೇರುವ ಅಧಿಕಾರವನ್ನು ಸಂಸತ್ತಿಗೆ ನೀಡಿತು. 17ನೇ ತಿದ್ದುಪಡಿ 1964 31ನೇ ಎ ವಿಧಿಯಲ್ಲಿರುವ ಎಸ್ಟೇಟ್ ಎಂಬ ಪದವನ್ನು ಪುನರ್ ವ್ಯಾಖ್ಯಾನ ಮಾಡಿ ಭೂ ಸುಧಾರಣೆ ಕಾಯ್ದೆ ಅನ್ವಯ ಜಮೀನನ್ನು ವಶಪಡಿಸಿಕೊಂಡರೆ ಅದಕ್ಕೆ ಮಾರುಕಟ್ಟೆ ಬೆಲೆ ನೀಡುವಂತೆ ಸೂಚಿಸಿತು. 19ನೇ ತಿದ್ದುಪಡಿ 1966 324ನೇ ವಿಧಿಗೆ ತಿದ್ದುಪಡಿ ತಂದು ಚುನಾವಣಾ ವಿಚಾರಣಾ ಮಂಡಳಿಗಳನ್ನು ರದ್ದುಗೊಳಿಸಿ ಚುನಾವಣೆಗಳಿಗೆ ಸಂಬಂಧಿಸಿದ ವಿವಾದಗಳನ್ನು ವಿಚಾರಣೆ ನಡೆಸುವ ಅಧಿಕಾರ ವ್ಯಾಪ್ತಿಯನ್ನು ಶ್ರೇಷ್ಠ ನ್ಯಾಯಾಲಯಗಳಿಗೆ ನೀಡಲಾಯಿತು ಹಾಗೂ ಚುನಾವಣಾ ವಿವಾದಗಳನ್ನು ಬಗೆಹರಿಸಲು ಚುನಾವಣಾ ಆಯೋಗ ನೇಮಿಸುತ್ತಿದ್ದ ಚುನಾವಣಾ ಮಂಡಳಿಗಳನ್ನು ರದ್ದುಗೊಳಿಸಲಾಯಿತು. 20ನೇ ತಿದ್ದುಪಡಿ 1966 ಚಂದ್ರಮೋಹನ ವಿರುದ್ಧ ಉತ್ತರ ಪ್ರದೇಶದ ಮೊಕದ್ದಮೆಯಲ್ಲಿ ಸುಪ್ರೀಂ ಕೋರ್ಟ್ ಸೂಚಿತ ಅನ್ವಯ ಜಿಲ್ಲಾ ನ್ಯಾಯಾಧೀಶರ ನೇಮಕವನ್ನು ಕ್ರಮಬದ್ಧಗೊಳಿಸಲಾಯಿತು. ಜಿಲ್ಲಾ ನ್ಯಾಯಾಧೀಶರ ನೇಮಕ ಮತ್ತು ವರ್ಗಾವಣೆಯು ಆಯಾ ರಾಜ್ಯದ ರಾಜ್ಯಪಾಲರಿಗೆ ಸೇರಿವೆ ಎಂಬುದೇ ಈ ತಿದ್ದುಪಡಿ ಆಗಿದೆ.
21ನೇ ತಿದ್ದುಪಡಿ 1967 ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಸಿಂಧಿ ಭಾಷೆಯನ್ನು ಅಧಿಕೃತವಾಗಿ ಅಂಗೀಕರಿಸಲಾಯಿತು. 22ನೇ ತಿದ್ದುಪಡಿ 1969 ಅಸ್ಸಾಂನಿಂದ ಬೇರ್ಪಡಿಸಿ ಮೇಘಾಲಯ ಎಂಬ ರಾಜ್ಯ ರಚಿಸಲು 244 ವಿಧಿ ಅಳವಡಿಸಲಾಯಿತು. 275ನೇ ವಿಧಿಗೆ 1A ಮತ್ತು 371ಕ್ಕೆ ಬಿ ಉಪವಿಧಿಗಳನ್ನು ಅಳವಡಿಸಲಾಯಿತು. 24ನೇ ತಿದ್ದುಪಡಿ 1971 ಗೋಲಕನಾಥ್ ವಿರುದ್ಧ ಪಂಜಾಬ್ ಮೊಕದ್ದಮೆಯಲ್ಲಿ ಉಂಟಾಗಿದ್ದ ಸಮಸ್ಯೆಯನ್ನು ಬಗೆಹರಿಸಲು ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರವನ್ನು ಸಂಸತ್ತಿಗೆ ಕೊಡಲಾಯಿತು. 25ನೇ ತಿದ್ದುಪಡಿ 1971 31ನೇ ವಿಧಿಗೆ ತಿದ್ದುಪಡಿ ಮಾಡಿ ಪರಿಹಾರ ಎಂಬ ಪದವನ್ನು ತೆಗೆದುಹಾಕಿ ಮೊತ್ತ ಅಥವಾ ಹಣ ಎಂಬ ಪದವನ್ನು ಸೇರಿಸಲಾಯಿತು. 26ನೇ ತಿದ್ದುಪಡಿ 1971 291ನೇ ವಿಧಿ ಪ್ರಿವಿಪರ್ಸ್ ಮತ್ತು 362ನೇ ಪ್ರಿವಿಲೈಸ್ ದನ್ವಯ ಮಾಜಿ ರಾಜಕಾರಣಿಗಳಿಗೆ ಅಂದರೆ ರಾಜ ಮಹಾರಾಜರಿಗೆ ನೀಡುತ್ತಿದ್ದ ರಾಜಧನ ಹಾಗೂ ಇತರ ಸೌಲಭ್ಯಗಳನ್ನು ಈ ತಿದ್ದುಪಡಿ ಮಸೂದೆ ರದ್ದುಪಡಿಸಿತು. 28ನೇ ತಿದ್ದುಪಡಿ 1972 ಐಸಿಎಸ್ ಅಧಿಕಾರಿಗಳಿಗೆ ರಕ್ಷಣೆ ನೀಡಿದ್ದ 314ನೇ ವಿಧಿಯನ್ನು ರದ್ದುಪಡಿಸಿ ಹೊಸದಾಗಿ 312A ಉಪವಿಧಿ ಅಳವಡಿಸಲಾಯಿತು. 353, 358 ಮತ್ತು 359ನೇ ವಿಧಿಗಳಿಗೆ ತಿದ್ದುಪಡಿ ಮಾಡಲಾಯಿತು. ಅಷ್ಟೇ ಅಲ್ಲದೆ ತುರ್ತು ಪರಿಸ್ಥಿತಿಯ ಘೋಷಣೆ ಕೇವಲ ಸೀಮಿತ ಪ್ರದೇಶಕ್ಕೆ ಮಾತ್ರ ಅನ್ವಯಿಸುವಂತೆ ನಿರ್ದಿಷ್ಟಗೊಳಿಸಲಾಯಿತು. 29ನೇ ತಿದ್ದುಪಡಿ 1972 9ನೇ ಅನುಸೂಚಿಯಲ್ಲಿ 1969 ಮತ್ತು 1971ರ ಕೇರಳದ 2 ಭೂ ಸುಧಾರಣೆ ಕಾಯ್ದೆಗಳನ್ನು ಸೇರಿಸಲಾಯಿತು. 30ನೇ ತಿದ್ದುಪಡಿ 1972 ಕಾನೂನು ಆಯೋಗ ಮಾಡಿದ ಶಿಫಾರಸನ್ನು ಜಾರಿಗೆ ತರುವುದು ಇದರ ಪ್ರಮುಖ ಉದ್ದೇಶ. ಯಾವುದೇ ಸಿವಿಲ್ ಮೊಕದ್ದಮೆಯನ್ನು ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಯ್ಯಬೇಕಾದರೆ ಅದರ ಮೊತ್ತ 20,000 ರು ಆಗಿರಬೇಕೆಂಬುದಿತ್ತು. ಆದರೆ ಈ ತಿದ್ದುಪಡಿಯಲ್ಲಿ ಅದನ್ನು ಸಡಿಲಗೊಳಿಸಿ 20,000ಕ್ಕಿಂತ ಕಡಿಮೆ ಇದ್ದರೂ ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಯ್ಯುವ ಅವಕಾಶವನ್ನು 133ನೇ ವಿಧಿಗೆ ತಿದ್ದುಪಡಿ ಮಾಡಲಾಯಿತು. 31ನೇ ತಿದ್ದುಪಡಿ 1973 ಸಂವಿಧಾನದ 81, 330 ಮತ್ತು 332ನೇ ವಿಧಿಗಳನ್ನು ತಿದ್ದುಪಡಿ ಮಾಡಲಾಯಿತು. ಪ್ರಮುಖವಾಗಿ ಲೋಕಸಭಾ ಸದಸ್ಯರ ಸಂಖ್ಯೆಯನ್ನು 525ರಿಂದ 545ಕ್ಕೆ ಹೆಚ್ಚಿಸಲಾಯಿತು. ಜೊತೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಸಂಖ್ಯೆಯನ್ನು 330 ಸಂಸತ್ತು ಮತ್ತು 332 ರಾಜ್ಯ ಶಾಸನ ಸಭೆಗಳಲ್ಲಿ ಹೆಚ್ಚಿಸಲಾಯಿತು. 33ನೇ ತಿದ್ದುಪಡಿ 1974ರಲ್ಲಿ 101ನೇ ವಿಧಿ ಅನ್ವಯ ಸಂಸತ್ ಸದಸ್ಯರು ಮತ್ತು 190ನೇ ವಿಧಿ ಅನ್ವಯ ರಾಜ್ಯ ಶಾಸನಸಭೆ ಸದಸ್ಯರು ರಾಜೀನಾಮೆ ನೀಡಿದರೆ ತಕ್ಷಣ ಜಾರಿಗೆ ಬರುತ್ತಿತ್ತು. ಅದಕ್ಕೆ ತಿದ್ದುಪಡಿ ತಂದು ಸಭಾಪತಿಗಳು ರಾಜೀನಾಮೆ ಪ್ರಕರಣವನ್ನು ಸಾಕಷ್ಟು ಪರಿಶೀಲಿಸಿ ನಿರ್ಣಯಿಸುವಂತೆ ಮಾಡಲಾಯಿತು. 38ನೇ ತಿದ್ದುಪಡಿ 1975 ಸಂವಿಧಾನದ 123, 213, 239B, 352, 356, 359 ಮತ್ತು 360ನೇ ವಿಧಿಗಳಿಗೆ ತಿದ್ದುಪಡಿ ಮಾಡಲಾಯಿತು. ರಾಷ್ಟ್ರಾಧ್ಯಕ್ಷರು ರಾಜ್ಯಗಳ ರಾಜ್ಯಪಾಲರು ಘೋಷಿಸುವ ಸುಗ್ರೀವಾಜ್ಞೆ ಅಥವಾ ತುರ್ತು ಪರಿಸ್ಥಿತಿಗಳನ್ನು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸದಂತೆ 44ನೇ ತಿದ್ದುಪಡಿ ಮೂಲಕ ಇದನ್ನು ರದ್ದುಪಡಿಸಲಾಯಿತು. 39ನೇ ತಿದ್ದುಪಡಿ 1975 71ನೇ ವಿಧಿಗೆ ತಿದ್ದುಪಡಿ ತಂದು 329A ವಿಧಿ ಅಳವಡಿಸಿತು. ಇದರನ್ವಯ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ಮತ್ತು ಸಭಾಪತಿಗಳ ಚುನಾವಣೆಯ ಕ್ರಮಬದ್ಧತೆಯ ಪ್ರಶ್ನೆ ನ್ಯಾಯಾಲಯದಲ್ಲಿ ಪ್ರಶ್ನಿಸದಂತೆ ಪ್ರತಿಬಂಧಿಸಲಾಯಿತು. 40ನೇ ತಿದ್ದುಪಡಿ 1976 ಕೇಂದ್ರ ಹಾಗೂ ರಾಜ್ಯಗಳ ಭೂ ಸುಧಾರಣೆ ಹಾಗೂ ಇತರ ಕಾಯ್ದೆಗಳನ್ನು 9ನೇ ಅನುಸೂಚಿಗೆ 125ರಿಂದ 188ರವರೆಗಿನ ಅಂಶಗಳನ್ನು ಸೇರ್ಪಡಿಸಲಾಯಿತು. 41ನೇ ತಿದ್ದುಪಡಿ 1976 316ನೇ ವಿಧಿಗೆ ತಿದ್ದುಪಡಿ ತಂದು ರಾಜ್ಯಗಳ ಲೋಕಸೇವಾ ಆಯೋಗಗಳ ಚೇರ್ಮನ್ ಮತ್ತು ಸದಸ್ಯರ ನಿವೃತ್ತಿ ವಯಸ್ಸನ್ನು 60ರಿಂದ 62ಕ್ಕೆ ಹೆಚ್ಚಿಸಲಾಯಿತು. 42ನೇ ತಿದ್ದುಪಡಿ 1976 ಇದು ಅತ್ಯಂತ ವ್ಯಾಪಕವಾದ ತಿದ್ದುಪಡಿ. ಇದನ್ನು ಪುಟ್ಟ ಸಂವಿಧಾನ ಮಿನಿ ಕಾನ್ಸ್ಟಿಟ್ಯೂಷನ್ ಎಂದು ಕರೆಯಲಾಗಿದೆ. ಈ ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿಗಳು 18/12/1976ರಂದು ಅಂಕಿತ ಹಾಕಿದರು. ಈ ತಿದ್ದುಪಡಿಯನ್ನು ಸ್ವರ್ಣಸಿಂಗ್ ಕಮಿಟಿಯ ಶಿಫಾರಸುಗಳ ಆಧಾರದ ಮೇರೆಗೆ ಮಾಡಲಾಗಿದೆ. ಇದರ ಮುಖ್ಯಾಂಶಗಳು ಈ ಕೆಳಗಿನಂತಿವೆ. ಸಂವಿಧಾನದ ಪ್ರಸ್ತಾವನೆಗೆ ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಎಂಬ 3 ಹೊಸ ಪದಗಳನ್ನು ಸೇರಿಸಲಾಗಿದೆ. ಮೂಲಭೂತ ಕರ್ತವ್ಯಗಳನ್ನು ಭಾಗ 4A ಎಂಬ ಹೊಸ ಭಾಗವನ್ನು ಸೇರಿಸುವುದರ ಮೂಲಕ ಸಂವಿಧಾನಕ್ಕೆ ಸೇರಿಸಲಾಯಿತು. ರಾಷ್ಟ್ರಪತಿಯವರು ಕ್ಯಾಬಿನೆಟ್ನ ಸಲಹೆ ಮೇರೆಗೆ ನಡೆಯಬೇಕೆಂದು ಕಡ್ಡಾಯಗೊಳಿಸಲಾಯಿತು. ಆಡಳಿತಾತ್ಮಕ ಟ್ರಿಬ್ಯುನಲ್ಗಳನ್ನು ರಚಿಸಲು ಈ ತಿದ್ದುಪಡಿ ಅವಕಾಶ ಮಾಡಿದೆ ಮತ್ತು ಇದಕ್ಕಾಗಿ ಒಂದು ನೂತನ ಭಾಗ 14A ಎಂಬುದನ್ನು ಸೇರಿಸಲಾಯಿತು. ಸಂವಿಧಾನ ತಿದ್ದುಪಡಿಗಳನ್ನು ನ್ಯಾಯಾಂಗದ ಪರಿಶೀಲನೆಯ ವ್ಯಾಪ್ತಿಯಿಂದ ಹೊರಗಿಡಲಾಯಿತು.
ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳ ನ್ಯಾಯಿಕ ವಿಮರ್ಶಾಧಿಕಾರವನ್ನು ಕಡಿತಗೊಳಿಸಲಾಯಿತು. ಲೋಕಸಭೆ ಮತ್ತು ರಾಜ್ಯಗಳ ವಿಧಾನಸಭೆಗಳ ಅಧಿಕಾರಾವಧಿಯನ್ನು 5 ವರ್ಷದಿಂದ 6 ವರ್ಷಕ್ಕೆ ಹೆಚ್ಚಿಸಲಾಯಿತು. ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅನುಷ್ಠಾನಕ್ಕಾಗಿ ಮಾಡಿದ ಕಾಯ್ದೆಗಳು ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸುತ್ತವೆ ಎಂಬ ಕಾರಣಕ್ಕಾಗಿ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಸಮಾನ ನ್ಯಾಯ ಮತ್ತು ಉಚಿತ ಕಾನೂನಿನ ಸಹಾಯ, ಕೈಗಾರಿಕಾ ನಿರ್ವಹಣೆಯಲ್ಲಿ ಕಾರ್ಮಿಕರ ಸಹಭಾಗಿತ್ವ ಮತ್ತು ಪರಿಸರ, ಅರಣ್ಯ ಹಾಗೂ ವನ್ಯಜೀವಿಗಳ ಸಂರಕ್ಷಣೆ ಈ 3 ಹೊಸ ನಿರ್ದೇಶಕ ತತ್ವಗಳನ್ನು ಸಂವಿಧಾನಕ್ಕೆ ಸೇರಿಸಲಾಗಿದೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಭಾರತ ಭೂಪ್ರದೇಶದ ಒಂದು ಭಾಗಕ್ಕೆ ಘೋಷಿಸಲು ಅವಕಾಶ ಕಲ್ಪಿಸಿದೆ. ರಾಜ್ಯ ಪಟ್ಟಿಯಲ್ಲಿನ 5 ವಿಷಯಗಳನ್ನು ಅಂದರೆ ಶಿಕ್ಷಣ, ಅರಣ್ಯ, ವನ್ಯಮೃಗ ಮತ್ತು ಪಕ್ಷಿಗಳ ರಕ್ಷಣೆ, ತೂಕ ಮತ್ತು ಅಳತೆ ಹಾಗೂ ನ್ಯಾಯ ವಿತರಣೆ ಮತ್ತು ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ಗಳನ್ನು ಹೊರತುಪಡಿಸಿ ಎಲ್ಲಾ ನ್ಯಾಯಾಲಯಗಳ ರಚನೆ ಮತ್ತು ಸಂಘಟನೆ ಸಮವರ್ತಿ ಪಟ್ಟಿಗೆ ವರ್ಗಾಯಿಸಲಾಯಿತು. ಯಾವುದೇ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಾಗ ಕೇಂದ್ರ ಸರ್ಕಾರ ತನ್ನ ಸೇನಾ ಪಡೆಯನ್ನು ಆ ರಾಜ್ಯಕ್ಕೆ ರವಾನಿಸುವ ಅಧಿಕಾರ ಹೊಂದಿತು. ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳು ಸಭೆ ಸೇರಲು ಅಗತ್ಯವಾದ ಸದಸ್ಯರ ಕನಿಷ್ಠ ಹಾಜರಾತಿಯನ್ನು ತೆಗೆದುಹಾಕಲಾಯಿತು. ಅಖಿಲ ಭಾರತ ನ್ಯಾಯಾಂಗ ಸೇವೆಯನ್ನು ಸ್ಥಾಪಿಸಲು ಅವಕಾಶ ಮಾಡಿತು. ಜೊತೆಗೆ 316, 39, 55, 74, 77, 81, 82, 83, 100, 102, 105, 217, 225, 227, 228, 311, 312, 330, 352, 353, 356, 357, 358, 366, 368, 371F ವಿಧಿಗೆ ಹಾಗೂ 7ನೇ ಅನುಸೂಚಿಗೆ ತಿದ್ದುಪಡಿ ಮಾಡಲಾಯಿತು. ಹಾಗೆಯೇ 103, 150, 192, 226, 31D, 32A, 39A, 48A, 51A, 139, 144A, 226A, 228A, 257A, 323A, 323B ವಿಧಿಗಳಿಗೆ ಕೆಲ ಬದಲಾವಣೆಗಳನ್ನು ತರಲಾಯಿತು. 43ನೇ ತಿದ್ದುಪಡಿ 1977. ಈ ತಿದ್ದುಪಡಿಯಿಂದ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಿಗೆ ಮೊದಲಿದ್ದ ನ್ಯಾಯಿಕ ವಿಮರ್ಶಾಧಿಕಾರವನ್ನು ಹಾಗೂ ರಿಟ್ ಹೊರಡಿಸುವ ಅಧಿಕಾರವನ್ನು ಮರಳಿಕೊಡಲಾಯಿತು. 44ನೇ ತಿದ್ದುಪಡಿ 1978. 42ನೇ ತಿದ್ದುಪಡಿಯಲ್ಲಿನ ಕೆಲವು ವಿಕೃತಿ ಅಂದರೆ ದೋಷಗಳನ್ನು ನಿವಾರಿಸಲು ಜನತಾ ಸರ್ಕಾರವು 44ನೇ ತಿದ್ದುಪಡಿಯನ್ನು ಪಾಸು ಮಾಡಿತು. 44ನೇ ತಿದ್ದುಪಡಿಯ ಮುಖ್ಯ ಅಂಶಗಳು ಹೀಗಿವೆ. ಲೋಕಸಭೆ ಮತ್ತು ರಾಜ್ಯಗಳ ವಿಧಾನಸಭೆಗಳ ಅಧಿಕಾರಾವಧಿಯನ್ನು ಮೊದಲಿನಂತೆ 5 ವರ್ಷಕ್ಕೆ ಇಳಿಸಲಾಯಿತು. ಸಂಸತ್ತು ಮತ್ತು ರಾಜ್ಯಗಳ ವಿಧಾನಸಭೆಗಳನ್ನು ನಡೆಸಲು ಅಗತ್ಯವಾದ ಕೋರಂ ಮತ್ತೆ ಜಾರಿಗೆ ತರಲಾಯಿತು. ಮಂತ್ರಿಮಂಡಲದ ಸಲಹೆಯನ್ನು ಪುನಃ ಪರಿಶೀಲಿಸುವಂತೆ ರಾಷ್ಟ್ರಪತಿಯವರು ಕ್ಯಾಬಿನೆಟ್ಗೆ ವಾಪಸು ಕಳಿಸುವ ಅಧಿಕಾರ ನೀಡಲಾಯಿತು. ಆದರೆ ಪುನರ್ ಪರಿಶೀಲಿಸಿದ ಸಲಹೆಯ ಪ್ರಕಾರ ರಾಷ್ಟ್ರಪತಿ ನಡೆಯುವುದು ಕಡ್ಡಾಯಗೊಳಿಸಲಾಯಿತು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಗೆ ಸಂಬಂಧಿಸಿದಂತೆ ಆಂತರಿಕ ಗಲಭೆ ಎನ್ನುವ ಪದದ ಬದಲಿಗೆ ಸಶಸ್ತ್ರ ದಂಗೆ ಎನ್ನುವ ಪದವನ್ನು ಸೇರಿಸಲಾಯಿತು. ಕೇವಲ ಸಚಿವ ಸಂಪುಟದ ಲಿಖಿತ ಶಿಫಾರಸಿನ ಮೇರೆಗೆ ಮಾತ್ರ ರಾಷ್ಟ್ರಪತಿಯವರು ತುರ್ತು ಪರಿಸ್ಥಿತಿ ಘೋಷಿಸುವಂತೆ ಮಾಡಲಾಯಿತು. ಕ್ಯಾಬಿನೆಟ್ ಎನ್ನುವ ಪದವನ್ನು ಮೊದಲ ಬಾರಿಗೆ ಸಂವಿಧಾನದ 352ನೇ ವಿಧಿಗೆ ಸೇರಿಸಲಾಯಿತು. ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಯಿತು. ಆಸ್ತಿ ಹಕ್ಕು ಕೇವಲ ಶಾಸನೀಯ ಹಕ್ಕಾಯಿತು. ಸಂವಿಧಾನದ 20 ಮತ್ತು 21ನೇ ಪರಿಚ್ಛೇದಗಳು ನೀಡಿರುವ ಮೂಲಭೂತ ಹಕ್ಕುಗಳನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ ಅಮಾನತುಗೊಳಿಸುವಂತಿಲ್ಲ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ಮತ್ತು ಲೋಕಸಭೆಯ ಸ್ಪೀಕರ್ ಇವರುಗಳ ಚುನಾವಣಾ ವಿವಾದಗಳನ್ನು ತೀರ್ಮಾನಿಸುವ ಅಧಿಕಾರವನ್ನು ಪುನಃ ನ್ಯಾಯಾಲಯಕ್ಕೆ ಒಪ್ಪಿಸಲಾಯಿತು. 39ನೇ ತಿದ್ದುಪಡಿ ಈ ಅಧಿಕಾರವನ್ನು ರದ್ದುಗೊಳಿಸಿತು. 47ನೇ ತಿದ್ದುಪಡಿ 1984. ವಿವಿಧ ರಾಜ್ಯಗಳು ಅಂಗೀಕರಿಸಿದ ಭೂ ಸುಧಾರಣಾ ಕಾಯ್ದೆಗಳನ್ನು 9ನೇ ಅನುಸೂಚಿಗೆ ಪಿಟ್ಸ್ 189 ರಿಂದ 202 ಸೇರಿಸಲಾಯಿತು. 48ನೇ ತಿದ್ದುಪಡಿ 1984. 244ನೇ ವಿಧಿ ಹಾಗೂ 5 ಮತ್ತು 6ನೇ ಅನುಸೂಚಿಗೆ ತಿದ್ದುಪಡಿ ತಂದು ಮಿಜೋರಾಂ, ಮೇಘಾಲಯಗಳಂತೆ ತ್ರಿಪುರಾದಲ್ಲೂ ಜಿಲ್ಲಾ ಮಂಡಳಿಗಳನ್ನು ರಚಿಸಲು ಈ ತಿದ್ದುಪಡಿ ಅವಕಾಶ ಮಾಡಿಕೊಟ್ಟಿತು. 50ನೇ ತಿದ್ದುಪಡಿ 1984. 33ನೇ ವಿಧಿಗೆ ತಿದ್ದುಪಡಿ ತಂದು ಬೇಹುಗಾರಿಕೆ, ದೂರಸಂಪರ್ಕ ಮತ್ತು ಸೇನಾಪಡೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವವರ ಮೂಲಭೂತ ಹಕ್ಕುಗಳನ್ನು ಕುರಿತು ಸಂಸತ್ತು ನಿರ್ಧರಿಸುವ ಅಧಿಕಾರವನ್ನ ಈ ಕಾಯ್ದೆ ಮೂಲಕ ಪಡೆಯಿತು. 52ನೇ ತಿದ್ದುಪಡಿ 1985. ಸಂಸತ್ತಿನ ಮತ್ತು ರಾಜ್ಯ ಶಾಸಕಾಂಗಗಳಲ್ಲಿ ಪಕ್ಷಾಂತರವನ್ನು ನಿಷೇಧಿಸಲು ಸಂವಿಧಾನದಲ್ಲಿ 10ನೇ ಅನುಸೂಚಿಯನ್ನ ಇದು ಸೇರಿಸಿತು. 61ನೇ ತಿದ್ದುಪಡಿ 1989. 326ನೇ ವಿಧಿಯನ್ನ ತಿದ್ದುಪಡಿ ಮಾಡುವ ಮೂಲಕ ಮತದಾನ ವಯೋಮಿತಿಯನ್ನ 21 ರಿಂದ 18 ವರ್ಷಗಳಿಗೆ ಇಳಿಸಲಾಯಿತು. 65ನೇ ತಿದ್ದುಪಡಿ ಕಾಯ್ದೆ 1990.
ಸಂವಿಧಾನದ 65ನೇ ತಿದ್ದುಪಡಿ ಮಸೂದೆಗೆ ಸಂಸತ್ತು ತನ್ನ ಒಪ್ಪಿಗೆ ನೀಡಿದ ಮೇಲೆ ರಾಷ್ಟ್ರಪತಿಯವರು 7/6/1990 ಅಂಕಿತ ನೀಡಿದರು. ಅದೇ ದಿನ ಇದು ಜಾರಿಗೆ ಬಂದಿತು. ಇದರ ಅನ್ವಯ 338ನೇ ವಿಧಿಯನ್ನು ತಿದ್ದುಪಡಿ ಮಾಡಿ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳಿಗೆ ಸಂಬಂಧಿಸಿದಂತೆ ವಿಶೇಷ ಅಧಿಕಾರಿಯ ಬದಲು ರಾಷ್ಟ್ರೀಯ ಆಯೋಗ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ಸ್ ರಚಿಸಲು ಇದು ಅವಕಾಶ ಕಲ್ಪಿಸಲಾಯಿತು. ಈ ಆಯೋಗದಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು 5 ಸದಸ್ಯರು ಇರಲು ಅವಕಾಶವಿತ್ತು. ಇವರನ್ನ ರಾಷ್ಟ್ರಪತಿ 3 ವರ್ಷದ ಅವಧಿಗೆ ನೇಮಿಸುತ್ತಿದ್ದರು. 1995ರ ಅಕ್ಟೋಬರ್ನಲ್ಲಿ ಕರ್ನಾಟಕದ ಎಚ್ ಹನುಮಂತಪ್ಪ ಅಧ್ಯಕ್ಷರಾಗಿ ನೇಮಕಗೊಂಡರು. 1999ರ ಮೇನಲ್ಲಿ ಈ ಆಯೋಗದ ಅಧ್ಯಕ್ಷರಿಗೆ ಕ್ಯಾಬಿನೆಟ್ ಸಚಿವರ ಸ್ಥಾನಮಾನವನ್ನು ನೀಡಲಾಯಿತು. 73ನೇ ತಿದ್ದುಪಡಿ 1993. ಹೊಸ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ನಿಯಮಗಳನ್ನು ಒಳಗೊಂಡಿರುವ 73ನೇ ತಿದ್ದುಪಡಿ ಕಾಯ್ದೆ 24/4/1993ರಿಂದ ಜಾರಿಗೆ ಬಂದಿದೆ. 73ನೇ ತಿದ್ದುಪಡಿ ಅಧಿನಿಯಮ 1993 ಪಂಚಾಯಿತಿಯ ಉಪಬಂಧಗಳಿಗೆ ಸಂಬಂಧಿಸಿದಂತೆ ಸಂವಿಧಾನಕ್ಕೆ ಹೊಸ 9ನೇ ಭಾಗವನ್ನು ಸೇರಿಸಲಾಗಿದೆ. 74ನೇ ತಿದ್ದುಪಡಿ 1993 ಹೊಸ ಮುನ್ಸಿಪಲ್ ಸರ್ಕಾರಗಳ ವ್ಯವಸ್ಥೆ ಬಗ್ಗೆ ನಿಯಮಗಳನ್ನು ಒಳಗೊಂಡಿರುವ 74ನೇ ತಿದ್ದುಪಡಿ ಕಾಯ್ದೆ 1/6/1993ರಿಂದ ಜಾರಿಗೆ ಬಂದಿದೆ. 74ನೇ ತಿದ್ದುಪಡಿ ಅಧಿನಿಯಮ 1993 ಪೌರಸಭೆಗಳಿಗೆ ಸಂಬಂಧಿಸಿದಂತೆ ಸಂವಿಧಾನಕ್ಕೆ ಹೊಸ ಭಾಗ 9A ಯನ್ನು ಸೇರಿಸಲಾಗಿದೆ. 77ನೇ ತಿದ್ದುಪಡಿ 1995 ಇದು ಜೂನ್ 17, 1995ರಂದು ರಾಷ್ಟ್ರಪತಿಯವರ ಅಂಕಿತವನ್ನು ಪಡೆಯಿತು. ಸಂವಿಧಾನದ 16ನೇ ವಿಧಿ 4A ಉಪವಿಧಿಯನ್ನು ಸೇರಿಸಲಾಗಿದೆ. ಇದರ ಪ್ರಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟಿನವರಿಗೆ ಸರ್ಕಾರಿ ಹುದ್ದೆಗಳ ಬಡ್ತಿಯಲ್ಲಿ ಸಾಕಷ್ಟು ಪ್ರಾತಿನಿಧ್ಯ ಇಲ್ಲದಿದ್ದರೆ ಬಡ್ತಿಯಲ್ಲೂ ಮೀಸಲು ನಿಯಮವನ್ನು ರಾಜ್ಯ ಅನುಸರಿಸಬಹುದು. 86ನೇ ತಿದ್ದುಪಡಿ 2002 ಇದು ಸಂವಿಧಾನಕ್ಕೆ 21A ಎಂಬ ಹೊಸ ವಿಧಿಯನ್ನು ಅಳವಡಿಸಿ 6 ವರ್ಷದಿಂದ 14 ವರ್ಷದವರೆಗಿನ ಮಕ್ಕಳಿಗೆ ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿ ಮಾಡಲಾಗಿದೆ. ಅಲ್ಲದೆ ಹೊಸದಾಗಿ ಮತ್ತೊಂದು ಮೂಲಭೂತ ಕರ್ತವ್ಯವನ್ನು 51A ವಿಧಿಗೆ ಸೇರಿಸಲಾಗಿದೆ. 89ನೇ ತಿದ್ದುಪಡಿ 2003 ಇದರ ಅನ್ವಯ 338ನೇ ವಿಧಿಯನ್ನು ತಿದ್ದುಪಡಿ ಮಾಡಿ ಪರಿಶಿಷ್ಟ ಜಾತಿಯವರಿಗೆ ಪ್ರತ್ಯೇಕ ರಾಷ್ಟ್ರೀಯ ಆಯೋಗವನ್ನು ರಚಿಸಲಾಗಿದೆ. ಹೊಸದಾಗಿ 338A ವಿಧಿಯನ್ನು ಸೇರಿಸಿ ಪರಿಶಿಷ್ಟ ವರ್ಗದವರಿಗೂ ಪ್ರತ್ಯೇಕ ರಾಷ್ಟ್ರೀಯ ಆಯೋಗವನ್ನು ರಚಿಸಲಾಗಿದೆ. 91ನೇ ತಿದ್ದುಪಡಿ 2003 ಸಂವಿಧಾನದ 75 ಹಾಗೂ 164ನೇ ವಿಧಿಗಳನ್ನು ತಿದ್ದುಪಡಿ ಮಾಡಲಾಗಿದೆ. ಇದರನ್ವಯ ಕೇಂದ್ರ ಹಾಗೂ ರಾಜ್ಯ ಮಂತ್ರಿಮಂಡಲಗಳ ಗರಿಷ್ಠ ಸಂಖ್ಯೆಯನ್ನ ಕೆಳಮನೆಗಳ ಒಟ್ಟು ಸದಸ್ಯರ ಸಂಖ್ಯೆಯ 15%ಕ್ಕೆ ಮಿತಿಗೊಳಿಸಲಾಗಿದೆ. ರಾಜ್ಯದಲ್ಲಿ ಮಂತ್ರಿಗಳ ಕನಿಷ್ಠ ಸಂಖ್ಯೆಯನ್ನು 12ಕ್ಕೆ ನಿಗದಿಪಡಿಸಲಾಗಿದೆ. ಅಲ್ಲದೆ ಪಕ್ಷಾಂತರ ನಿಷೇಧ ಕಾನೂನಿಗೂ ತಿದ್ದುಪಡಿ ಮಾಡಿದೆ. ಹೊಸ ವಿಧಿ 361B ಯನ್ನು ಸೇರ್ಪಡೆ ಮಾಡಲಾಗಿದೆ. 92ನೇ ತಿದ್ದುಪಡಿ 2003 92ನೇ ತಿದ್ದುಪಡಿ ಇದರ ಮೂಲಕ ಸಂವಿಧಾನದ 8ನೇ ಅನುಸೂಚಿಗೆ ಹೊಸದಾಗಿ ಬೋಡೋ, ದೋಗ್ರಿ, ಮೈಥಿಲಿ ಮತ್ತು ಸಂತಾಲಿ ಎಂಬ 4 ಭಾಷೆಗಳನ್ನು ಅಳವಡಿಸಲಾಗಿದೆ. ಇದರಿಂದಾಗಿ ಅನುಸೂಚಿತ ಭಾಷೆಗಳ ಸಂಖ್ಯೆ 22ಕ್ಕೆ ಹೆಚ್ಚಿದೆ. 93ನೇ ತಿದ್ದುಪಡಿ 2005 ಅನುಚ್ಛೇದ 15ನೇ ವಿಧಿ ಅದರಲ್ಲಿ 5ನೇ ಉಪವಿಧಿಯನ್ನ 93ನೇ ತಿದ್ದುಪಡಿ ಅಧಿನಿಯಮ 2005ರ ಮೂಲಕ ಹೆಸರಿಸಲಾಗಿದೆ. ರಾಜ್ಯವು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ ಅಥವಾ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳಲ್ಲಿ, ಖಾಸಗಿ ಶೈಕ್ಷಣಿಕ ಸಂಸ್ಥೆಗಳಲ್ಲೂ ಸೇರಿದಂತೆ ಅಲ್ಪಸಂಖ್ಯಾತ ಶೈಕ್ಷಣಿಕ ಸಂಖ್ಯೆಗಳನ್ನು ಹೊರತುಪಡಿಸಿ ಪ್ರವೇಶ ಪಡೆಯಲು ಕಾನೂನು ರೀತಿ ವಿಶೇಷ ಉಪಬಂಧಗಳನ್ನು ಮಾಡುವ ಅಧಿಕಾರವನ್ನು ರಾಜ್ಯಕ್ಕೆ ನೀಡಿದೆ. 98ನೇ ತಿದ್ದುಪಡಿ 2012 ಉತ್ತರ ಕರ್ನಾಟಕದ 6 ಜಿಲ್ಲೆಗಳಾದಂತಹ ಕಲಬುರಗಿ, ಬೀದರ್, ಯಾದಗಿರಿ, ಕೊಪ್ಪಳ, ರಾಯಚೂರು ಮತ್ತು ಬಳ್ಳಾರಿಗಳ ಅಭಿವೃದ್ಧಿಗೆ ಸಂಸತ್ತಿನ 2 ಸದನಗಳು 2012ರ ಡಿಸೆಂಬರ್ 18 ಹಾಗೂ 19ರಂದು ಹೊಸ ವಿಧಿ 371J ಸೇರ್ಪಡೆಗೆ ಸರ್ವಾನುಮತದಿಂದ ಒಪ್ಪಿಗೆ ನೀಡಿದವು. 118ನೇ ತಿದ್ದುಪಡಿ ಮಸೂದೆ ಕ್ರಮ ಸಂಖ್ಯೆಯಲ್ಲಿ ಮಂಡಿಸಲ್ಪಟ್ಟ ಇದು 98ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಆಗಿದೆ. ಇದರನ್ವಯ ಅಭಿವೃದ್ಧಿ ಮಂಡಳಿ ರಚನೆಯಾಗಬೇಕು.
ಶಿಕ್ಷಣ ತರಬೇತಿ ಸಂಸ್ಥೆಗಳಲ್ಲಿ ಹಾಗೂ ಉದ್ಯೋಗಗಳಲ್ಲಿ ಸ್ಥಳೀಯರಿಗೆ ಮೀಸಲು ನಿಯಮ ಜಾರಿಯಾಗಬೇಕು. ಈ ವಿಧೇಯಕಕ್ಕೆ ಜನವರಿ 1, 2013ರಂದು ರಾಷ್ಟ್ರಪತಿ ಅಂಕಿತ ದೊರೆಯಿತು. 100ನೇ ತಿದ್ದುಪಡಿ 2015. ಸಂವಿಧಾನದ 119ನೇ ತಿದ್ದುಪಡಿ ಮಸೂದೆ 2015 ಮೇ 6, 7ರಂದು ಸಂಸತ್ತಿನ ಉಭಯ ಸದನಗಳ ಒಪ್ಪಿಗೆ ಪಡೆದು 100ನೇ ತಿದ್ದುಪಡಿ ಕಾಯ್ದೆಯಾಯಿತು. ರಾಷ್ಟ್ರಪತಿಯವರು ಮೇ 28ರಂದು ಇದಕ್ಕೆ ಅಂಕಿತ ನೀಡಿದರು. ಇದರನ್ವಯ 1974ರ ಭಾರತ ಬಾಂಗ್ಲಾದೇಶದ ಲ್ಯಾಂಡ್ ಬೌಂಡರಿ ಒಪ್ಪಂದವನ್ನು ಅನುಷ್ಠಾನಕ್ಕೆ ತರಲು ಸಂವಿಧಾನದ ಮೊದಲನೇ ಅನುಸೂಚಿಯನ್ನು ತಿದ್ದುಪಡಿ ಮಾಡಲಾಯಿತು. ಇದು 2015ರ ಜುಲೈ 31ರ ಮಧ್ಯರಾತ್ರಿಯಲ್ಲಿ ಜಾರಿಗೆ ಬಂದು ಬಾಂಗ್ಲಾದೇಶದಲ್ಲಿದ್ದ ಭಾರತದ 11 ಸುತ್ತುವರಿದ ಪ್ರದೇಶಗಳನ್ನು ಅಂದರೆ ಎನ್ಕ್ಲೇವ್ಸ್ 70 ಚದರ ಮೈಲಿ ಮತ್ತು ಜನಸಂಖ್ಯೆ 39,176 ಮತ್ತು ಭಾರತದಲ್ಲಿದ್ದ ಬಾಂಗ್ಲಾದೇಶದ 51 ಸುತ್ತುವರಿದ ಪ್ರದೇಶಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಆತ್ಮೀಯರೇ, ಇದುವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಮತ್ತೊಮ್ಮೆ ಧನ್ಯವಾದಗಳು.